ನಮ್ಮ ಅವನಾಣೆಗೂ ಗೊತ್ತಿಲ್ಲ ಚಪಾತಿ, ಆದ್ರೆ ಸಾಧಿಸ್ತೀನಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇಂದಿನ ತರಗತಿಯಲ್ಲಿ ನಾವು ಸಾಮಾನ್ಯ ಕನ್ನಡದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಆಗಿರುವ ಒಂದು ತದ್ದಿತಾಂತಗಳು, ಇನ್ನೊಂದು ಕೃದಂತಗಳು, ಇವೆರಡು ಟಾಪಿಕ್ ಮೇಲೆ ಸರ್ವೇ ಸಾಮಾನ್ಯವಾಗಿ 1 ಮಾರ್ಕ್ಸ್ ಕಂಪಲ್ಸರಿ ಇದ್ದೇ ಇರ್ತವ್ರಿ. ಸೊ ಇವನ್ನ ನಾವು ಇಲ್ಲೇ ಎರಡು ವ್ಯತ್ಯಾಸ ಮಾಡಿಕೊಂಡು ಅಥವಾ ಅಲ್ಲೇನು ಡಿಫ್ರೆನ್ಸ್ ಐತಿ ಅದು ತಿಳ್ಕೊಳ್ಳೋ ಮುಖಾಂತರ ಈಸಿಯಾಗಿ ತದ್ದಿತಾಂತ ಅಂದ್ರೇನು, ಕೃದಾಂತ ಅಂದ್ರೇನು, ಇವುಗಳನ್ನು ನಾವು ಯಾವ ರೀತಿ ನೆನಪಿಡ್ಬೇಕು ಅಂತಂದೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಸರಳವಾಗಿ ಕಲಿಯಂಬ್ರಿ. ಓಕೆನಾ? ನೋಡ್ರಿ, ತದ್ದಿತಾಂತ ಕೃದಾಂತ ಅವೆಲ್ಲ ಡೆಫಿನೇಷನ್ನು ಅವೆಲ್ಲ ನಮ್ಗೆ ಓಕೆನಾ, ಅವೆಲ್ಲ ಬ್ಯಾಡ್. ನಮಗೇನು ಕೇಳ್ತಾರ, ಎಕ್ಸಾಂಪಲ್ ಕೊಟ್ಟು ಅವು ಯಾವ ವಿಧ ಅಂತ ತದ್ದಿತಾಂತ ಭಾವನಾಮನು, ತದ್ದಿತಾಂತ ನಾಮನು ಅಥವಾ ಕೃದಾಂತ ನಾಮನು, ಕೃದಾಂತ ಭಾವನಾಮನು, ಈ ರೀತಿಯಾಗಿ ಪ್ರಶ್ನೆಗಳು ಬರ್ತವೆ. ಹೌದಲ್ರಿ? ಮೊನ್ನೆ ರೀಸೆಂಟಾಗಿ ನಡೆದಂತಹ ನಮ್ಮ ಒಂದು ಹೈದರಾಬಾದ್ ಕರ್ನಾಟಕದ ಯಾವುದೇ ಅದರಲ್ಲಿಯೂ ಕೂಡ ಒಂದು ಪ್ರಶ್ನೆ ಆಗಿತ್ತು. ಸೊ ನಮ್ಗೆ ಈಸಿಯಾಗಿ ಯಾವ ರೀತಿಯಾಗಿ ಆ ರೀತಿಯಾಗಿ ಉದಾಹರಣೆ ಕೊಟ್ಟಾಗ ಹೆಂಗೆ ನಾವು ಐಡೆಂಟಿಫೈ ಮಾಡಬೇಕು ಇಷ್ಟ ನಮಗೆ ಬೇಕಾಗಿರ್ತಾರೆ ಎಕ್ಸಾಮ್ನಾಗ. ಎಕ್ಸಾಮ್ ನೋಡ್ರಿ, ಎಲ್ಲರೂ ಓದಿರ್ತಾರೆ, ಎಲ್ಲರೂ ಪಾಂಡಿತ್ಯರ ಇರ್ತಾರೆ, ಅದ್ರಾಗೇನು ಹಂಗೆ ಸುಮ್ಮನೆ ಯಾರು ಹೋಗಿರಲ್ಲ. ಓಕೆನಾ? ಆದರೂ ಕೂಡ ನಾವು ಅಲ್ಲಿ ಎದಕ್ಕೆ ಫೇಲ್ಯೂರ್ ಆಗ್ತೀವಿ ಅಂದ್ರಪ್ಪ ಅಂದ್ರೆ, ಕೆಲವೊಂದಿಷ್ಟು ನಮ್ಗೆ ಗೊತ್ತಿರೋವು ತಪ್ಪು ಹಾಕೋದ್ರಿಂದ ನಾವು ಫೇಲ್ಯೂರ್ ಆಗ್ತೀವಿ ಬಿಟ್ರೆ ನಮ್ಮ ಒಂದು ಬುದ್ಧಿಮಟ್ಟದಿಂದ ಅಥವಾ ನಮ್ಮ ಒಂದು ಪ್ರಯತ್ನದಿಂದ ಅಲ್ಲ. ಓಕೆ? ಒಂದು ಮೊನ್ನೆ ಹೋಗುವಾಗ ಒಂದು ವ್ಯಾನಲ್ಲಿ ಒಂದು ಇದು ಬರೆದಿದ್ರೆ ಹಿಂದೆ, ಆಟೋದಲ್ಲಿ, ಆಟೋ ವ್ಯಾನ್ ರೀ, ಅದು ವ್ಯಾನ್ ಟೈಪ್ ಐತೆ, ಸಾಧನೆಗೆ ಬೇಕಾಗಿರುವುದು ಸಹನೆ. ಓಕೆ? ಈಗ ಯಾರ್ಯಾರು ಸ್ವಲ್ಪ ಇನ್ನೇನು 1ರಿಂದ ಅಥವಾ 2 ಮಾರ್ಕ್ಸಿಂದ ಯಾರೋ ಹೊಂಟಿರಲ್ಲ, ಸೊ ನಿಮಗೆ ಒಂದೇ ಇದು ಸಲಹೆ, ಸಾಧನೆಗೆ ಬೇಕಾಗಿರುವುದು ಸಹನೆ. ಇಷ್ಟೆಲ್ಲ ಇಟ್ಗಾರೆ. ಓಕೆ? ಇವಾಗ ನೋಡ್ರಿ, ನಮ್ಮ ಒಂದು ತದ್ದಿತಾಂತಗಳು ಅಂತ ಬಂದ ತಕ್ಷಣನ ಇಲ್ಲಿ ಏನು ಸೂಚನೆ ಮಾಡ್ತಾವ್ರಿ, ನಾಮಪದ. ಈ ಎಲ್ಲ ಬರ್ತಕ್ಕಂಥ ಎಲ್ಲ ನಾಮಪದಗಳು. ನಾಮ ಅಂದ್ರೆ ಏನ್ರಿ, ಹೆಸರಿಟ್ಟು ಕರಿತೀವಿ, ಅವ್ರಿಗೆ ಹೆಸರಿಟ್ಟಿರ್ತೀವಲ್ಲ, ಇವೆಲ್ಲ ತದ್ದಿತಾಂತಗಳು. ಓಕೆ? ತದ್ದಿತಾಂತ ಈಸ್ ಈಕ್ವಲ್ ಟು ನಾಮಪದ ಅಂತ ನೀವು ಮೈಂಡಲ್ಲಿ ಸೇವ್ ಮಾಡ್ಕೊಂಬಿಡ್ರಿ, ಫಿಕ್ಸ್. ಇನ್ನು ನೆಕ್ಸ್ಟ್ ಕೃದಾಂತಗಳು ಬಂದ್ರಪ್ಪ ಅಂದ್ರೆ ಧಾತು ಅಥವಾ ಕ್ರಿಯಾಪದ. ನೋಡ್ರಿ, ಇವೇನು ನಾವು ಕಲಿಂದ ಕ್ರಿಯಾ ನೆನ್ಪಿಟ್ಬಿಡ್ರಿ, ಕ್ರಿಯಾಪದ. ಕೃದಾಂತ ಅಂದ್ರೆ ಕ್ರಿಯಾಪದಗಳು. ಓಕೆನಾ? ಇವೆಲ್ಲ ಬರ್ತಕ್ಕಂಥದ್ದೆಲ್ಲ ಕ್ರಿಯಾಪದಗಳು ಇರ್ತವೆ ಇಲ್ಲಿ. ಓಕೆ? ಏನ್ರಿ, ಒಂದನೇ ಟ್ರಿಕ್ ಅಂದ್ರೆ ನಮ್ಮದು ತದ್ದಿತಾಂತ ಅಂದ್ರೆ ನಾಮಪದ, ತದ್ದಿತಾಂತ ನಾಮಪದ. ಓಕೆ? ಇಷ್ಟು ಹೆಸರಾಗ ಬಂದ್ಬಿಡುತ್ತೆ. ಕೃದಾಂತ ಈ ಕಲಿಂದ ಇಲ್ಲಿ ಕ್ರಿಯಾಪದ, ಇಲ್ಲಿ ಬರೋವೆಲ್ಲ ಕ್ರಿಯಾಪದಗಳು. ಇಷ್ಟು ಕ್ಲಿಯರ್ ಆದ್ರೆ ಮುಗಿಯಿತು. ಇನ್ನು ನೆಕ್ಸ್ಟ್ ಈಜಿ ಆಗ್ಬಿಡುತ್ತೆ. ಓಕೆನಾ? ಇನ್ನು ನೋಡ್ರಿ, ತದ್ದಿತಾಂತ ನಾಮಪದಗಳು ಅಂದ್ರೆ ಇಲ್ಲಿ ಒಂದೇನಿರ್ಬೇಕ್ರಿ, ಫಸ್ಟ್ನಿಂದ ಹೇಳಿದ್ನಿ, ಇಲ್ಲಿ ನಾಮಪದ, ಇವೆಲ್ಲ ನಾಮಪದ ಇರ್ತಾವೆ. ಇದು ಒಂದನೇ ಟ್ರಿಕ್. ಏನ ಧಾತು ಅಥವಾ ಕ್ರಿಯಾಪದ ಇದ್ರಪ್ಪ ಅಂದ್ರೆ ನೀವು ಎಲ್ಲಿ ಬಂದ್ಬಿಡ್ಬೇಕು, ಸಟ್ಟನ ಕೃದಾಂತಗಳಂತ ಅಲ್ಲಿ ಬಂದ್ಬಿಡ್ಬೇಕು ನೀವು, ಅಲ್ಲಿಗೆ ಇಲ್ಲಿಗೆ. ಇದು ಕ್ಲಿಯರ್ ಆಯ್ತಾ? ಇವಾಗ ನೋಡ್ರಿ, ಇದರಲ್ಲಿ 3 ವಿಧಗಳು ಬರ್ತಾವೆ. ಒಂದು ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ. ಇವು 3 ಇಲ್ಲಿ ಬಂದ್ರಪ್ಪ ಅಂದ್ರೆ ಸೇಮ್ ಕೃದಾಂತ ನಾಮ, ಕೃದಾಂತ ಭಾವನಾಮ, ಕೃದಾಂತ ಅವ್ಯಯ. ಓಕೆನಾ? ಇವು ಹೆಸರು ಹೇಳ್ತಾವ್ರಿ. ತದ್ದಿತಾಂತ ನಾಮ ಅಂದ್ರ ಇವೆಲ್ಲ ಬರುವಂತಹ ಪದಗಳು ನಾಮಪದಗಳು. ನಾಮಪದಗಳಿಗೆ ನಾವು ಪರ್ಯಾಯವಾಗಿ ಅಥವಾ ನಾಮಪದಗಳಿಗೆ ನೀವು ಬಳಸ್ತೀವಿ ನಾವು ತದ್ದಿತಾಂತ ನಾಮ. ತದ್ದಿತಾಂತ ಭಾವನಾಮ ಅಂದ್ರಪ್ಪ ಅಂದ್ರೆ ಇವು ಕಣ್ಣಿಗೆ ಕಾಣಿಸಲ್ಲ, ನಮ್ಮ ಭಾವನೆಯನ್ನ ವ್ಯಕ್ತಪಡಿಸ್ತೀವಿ. ಭಾವನೆಗಳು ಕಣ್ಣಿಗೆ ಕಾಣುವುದಿಲ್ಲ. ಸೂಪರ್ ಟ್ರಿಕ್ ಬಂದ್ರೆ ಭಾವನೆಗಳು ಕಣ್ಣಿಗೆ ಕಾಣುವುದಿಲ್ಲ. ನೆಕ್ಸ್ಟ್ ತದ್ದಿತಾಂತ ಅವ್ಯಯ ಬಂದ್ರಪ್ಪ ಅಂದ್ರ ಇಲ್ಲಿ ಈ ಒಂದು ಪದಗಳ ಮುಂದೆ ಇನ್ನೊಂದು ಪದಗಳು ಬರ್ತಾವ್ರಿ, ಅವಕ್ಕೆ ನಾವು ತದ್ದಿತಾಂತ ಅವ್ಯಯ ಅಂತ ಕರಿತೀವಿ ನಾವು. ಓಕೆನಾ? ಇವು ಒಂದೇನಂದ್ರಪ್ಪ ಅಂದ್ರ ಇನ್ನೊಂದು ಪದಗಳನ್ನು ಬಯಸ್ತೇವೆ. ಓಕೆ? ಎಕ್ಸಾಂಪಲ್ ನೋಡ್ರಿ, ಫಸ್ಟು ತದ್ದಿತಾಂತ ನಾಮ, ತದ್ದಿತಾಂತ ಅವ್ಯಯ, ಇವೆರಡು ಡಿಫ್ರೆನ್ಸ್ ತಿಳ್ಕೊಂಬಿಡ್ರಿ. ಅಂದ್ರೆ ಇಲ್ಲಿಗೆ ಏನಂತ ವ್ಯತ್ಯಾಸ ತಿಳ್ಕೊಂಬಿಡ್ರಿ, ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆ? ತದ್ದಿತಾಂತ ನಾಮದಲ್ಲಿ ಕೇವಲ ಇಲ್ಲಿ ನಾಮಪದಗಳು ಇರ್ತವು, ಫಿನಿಶ್. ಇದಕ್ಕಿಂತ ಇನ್ನೊಂದು ಯಾವುದೇ ಪದ ಇಲ್ಲಿ ಬಯಸಲ್ಲ. ಓಕೆ? ಎಕ್ಸಾಂಪಲ್ ನೋಡ್ರಿ, ಅವನು ಆಟಗಾರ, ಧೋನಿ ಒಬ್ಬ ಉತ್ತಮ ಆಟಗಾರ.
ಮುಗೀತು. ಆಟಗಾರ ಅಂತ ಬಂದರೆ ಹೆಸರಲ್ರಿ, ನಾಮಪದನ ಅಲ್ರಿ, ಅದು ನಾಮಪದ. ನೋಡ್ರಿ, ಬಸವಣ್ಣನವರು ಅದ್ಭುತವಾದ ವಚನಕಾರರು, ಅಥವಾ ಬಸವಣ್ಣವರು ಒಬ್ಬ ಶ್ರೇಷ್ಠ ವಚನಕಾರರು ಮುಗೀತು. ನೆಕ್ಸ್ಟ್ ನೋಡ್ರಿ, ನಾನೊಬ್ಬ ಕನ್ನಡಿಗ. ಆಟಗಾರ, ವಚನಗಾರ, ಕನ್ನಡಿಗ, ಹೂವಾಡಿಗ, ನಂಬಿಕಸ್ತ, ಇವೆಲ್ಲ ನಾಮಪದಕ್ಕೆ ಬಳಕೆ ಮಾಡಕತ್ತೀವಿ ನೋಡ್ರಿ. ನಾವು ನಾಮಪದ ಅನ್ಸಕತ್ತೀವಲ್ರಿ, ಹೆಸರಿಟ್ಟು ಕರೆಯಾಕತ್ತೀವಿ ಅವ್ರಿಗೆ, ಸುಮ್ಮ ಕರೆಯಾಕತ್ತಿಲ್ಲ. ಧೋನಿ ಅನ್ನಕತ್ತಿಲ್ಲ. ಧೋನಿ ಏನು ಮಾಡಕತ್ತಾನ? ಧೋನಿ ಒಬ್ಬ ಆಟಗಾರ ಅನ್ನಕತ್ತೀವಿ. ಆಟಗಾರ ಅನ್ನೋದೊಂದು ನಾಮಪದ. ಅದು ಆಟಗಾರ, ಅವ್ನಿಗೆ ಪರ್ಯಾಯವಾಗಿ ಆಟಗಾರಪ್ಪ ಅವನು. ಹೂವಾಡಿಗಾರಿ ಅವನು. ಓಕೆ, ಅಲ್ಲಿ ಹೊಂಟಿರ್ತಾರ ಒಬ್ರು ಹೂವಾಡಿಗ. ಹೂವಾಡಿಗೆ ಬಂದು ನೋಡಪ್ಪ, ಹಾವಾಡಿಗೆ ಬಂದು ನೋಡಪ್ಪ, ಆಟಗಾರ ಬಂದು ನೋಡಪ್ಪ. ಅವ್ನ ತಕ್ಷಣ ಏನು ಆಟಗಾರ ಮರೆ ನೀನು. ಅವಾಗ ಇನ್ನೊಂದು ಹೆಸರಿಟ್ಟು ಕರಿತೀವಿ ನಾವು, ನಾಮಪದ. ನಾಮ ಇಡ್ತೀವಿ, ಅದ್ಭುತ ಆಟಗಾರಪ್ಪ. ವಚನಕಾರರು ಬಂದು ನೋಡಪ್ಪ. ಏನು ವಚನಕಾರರು ಇವರು? ಇವ್ರ ವಚನಗಳನ್ನು ಕೇಳಿದ್ರಪ್ಪ ಅಂದ್ರೆ ಹೇಳ್ಬಾರ್ದು ಬಿಡ್ರಿ ಅದನ್ನು ಅಂತೀವಲ್ರಿ. ಅವ್ರು ನೋಡಿದ್ವಾ ಆ ಪದ ಥಟ್ಟನ ಅವ್ರಿಗೇನು ಕರಿತೀವಿ ಅದೇ ನಾಮಪದ. ನಂಬಿಕಸ್ತ, ಗುಣವಂತ, ಕನ್ನಡತಿ. ಬಂದ್ ನೋಡಪ್ಪ, ಏನು ಕನ್ನಡತಿ, ಎಲ್ಲೋದ್ರು ಕನ್ನಡ. ವಚನಗಾರತಿ, ಭಾರಿ ಬಿಡ, ನಮ್ಮ ಅಕ್ಕ ಮಹಾದೇವಿ ಕೇಳಿಬಿಟ್ರಪ್ಪ, ಅದ್ಭುತ ವಚನಗಾರತಿ ಅವರು, ವಚನಗಾರತಿ. ಇನ್ನು ಮೋಸಗಾರ ಬಂದ್ರಪ್ಪ ಅಂದ್ರೆ, ಯಾರೋ ಮೋಸ ಮಾಡಾಕಂದ್ರಪ್ಪ ಅಂದ್ರೆ ಅವ್ರ ಹೆಸರಿಟ್ಟು ಕರೆಯಲ್ರಿ ನಾವು. ಬಂದ ತಕ್ಷಣ ಬಂದು ನೋಡಪ್ಪ ಅಲ್ಲಿ ಮೋಸಗಾರ, ಎಷ್ಟು ಮೋಸ ಮಾಡ್ತಾನೆ ಮರೆ ಅವನು, ಎಷ್ಟು ಮನಿ ಹಾಳು ಮಾಡ್ತಾನೆ ಮರೆ ಅವನು. ಮೋಸ ಮಾಡೋದ ಅವ್ನ ಉದ್ಯೋಗ ಆಗ್ಬಿಡತ್ತೆ ಅಂತಿರ್ತೀವಲ್ರಿ, ಮೋಸಗಾರ. ಇದು ಅರ್ಥ ಆತ್ರಿ. ನೀವು ಇಷ್ಟ ತಿಳ್ಕೋಬೇಕು. ತದ್ದಿದ್ದ ಅಂತ ನಾಮ ಅಂದ್ರಪ್ಪ ಅಂದ್ರೆ ಅಲ್ಲಿ ನಾಮಪದ ಇರ್ತವೆ. ಒಂದನೇದ್ದು, ಆ ಒಬ್ಬ ವ್ಯಕ್ತಿನ ಅಥವಾ ಆ ಒಂದು ಕ್ಯಾರೆಕ್ಟರ್ ನೋಡಿದ ತಕ್ಷಣ ನಮ್ಗೆ ಅವಾಗ ಆ ಹೆಸರು ಕರೆದು ಬಿಡ್ತೀವಿ ನಾವು ನಾಮಪದ ಪರ್ಯಾಯವಾಗಿ. ಸುಳ್ಳುಗಾರ ಬಂದು ನೋಡಲ್ಲಿ, ಮೋಸಗಾರ ಬಂದು ನೋಡಲ್ಲಿ, ಅದ್ಭುತವಾದ ಆಟಗಾರ ಬಂದು ನೋಡಲ್ಲಿ, ಅವು ನೋಡಿದ ತಕ್ಷಣ ಕರೆದು ಬಿಡ್ತೀವ್ರಿ ನಾವು. ಇದು ಕೃದಾಂತ ನಾಮ. ಇನ್ನು ನೋಡ್ರಿ, ತದ್ದಿತಾಂತ ಅವ್ಯಯ ಬಂದ್ರಪ್ಪ ಅಂದ್ರೆ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಪದ ಬರ್ತಾವ್ರಿ. ಹೆಂಗಂದ್ರಪ್ಪ ಅಂದ್ರೆ, ಅವನು ಚಂದ್ರನಂತೆ ಕಾಣುವನು. ಒಂದು ಚಂದ್ರನಂತೆನೂ ಬಂದ, ಕಾಣುವನಂತನೂ ಬಂದ. ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ಕ್ರಿಯಾಪದನ ಇಲ್ಲಿ ಇದನ್ನ ಕೇಳತ್ರಿ. ಇದು ಇನ್ನೊಂದು ಕ್ರಿಯಾಪದ ಕೇಳತ್ತಾ. ಇಲ್ಲಿ ಕ್ರಿಯಾಪದ ಕೇಳಲ್ಲ. ಇದು ಎಂಡಿದೆ ಇಲ್ಲಿಗೆ. ಅವನು ಆಟಗಾರಪ್ಪ, ಅವನೊಬ್ಬ ಆಟಗಾರ, ಫಿನಿಶ್. ಒಬ್ಬರು ವಚನಕಾರರು, ಫಿನಿಶ್. ಅವರೊಬ್ಬರು ಕನ್ನಡಿಗರು, ಫಿನಿಶ್. ಇಲ್ಲಿ ಹೆಂಗಿಲ್ರಿ, ಅವನು ಚಂದ್ರನಂತೆ ಕಾಣುವವನು, ಕಾಣುವನು. ಅವನು ಸೂರ್ಯನಂತೆ ಹೊಳೆಯುವನು, ಅಂತೆ ಅವ್ಯಯ. ಅಂದ್ರ ಇವು ಅಂತೆ ಗಿಂತೆ ನೋಡಿ, ಅಲ್ಲಿಂದ ಅವ್ಯಯ ನೆನಪಿಡ್ಬಿಡ್ರಿ. ಅವನು ರಾಜನ ಹಾಗೆ ಇದ್ದನು, ಅವನು ರಾಜನ ಹಾಗೆ ಬಾಳಿ ಬದುಕಿದನು. ಅವನು ಏನು ಒಂದು ಕೊರತೆನೇ ಬರಲಿಲ್ಲ, ರಾಜನ ಹಾಗೆ ಬಾಳಿ ಬದುಕಿನ. ಮುಂದೆ ಇನ್ನೊಂದು ಪದ ಬರ್ತಿರಲ್ಲ, ರಾಜನ ಹಾಗೆ. ಕಣ್ಣಿನ ಓಲ್, ಅವನು ಕಣ್ಣಿನ ಓಲ್. ನೆಕ್ಸ್ಟ್, ಚಂದ್ರನವರೆಗೆ ಮತ್ತೆ ಪರೀಕ್ಷೆಯ ತನಕ. ಅವರು ಪರೀಕ್ಷೆಯ ತನಕ ಓದಿದರು. ಇನ್ನೊಂದು ಪದ ಇನ್ನೊಂದು ಪದ ಬಂದಾಗ ಈ ಒಂದು ಇದು ಸೆಂಟೆನ್ಸ್ ಫುಲ್ಫಿಲ್ ಆಗತ್ತೆ. ಇದೊಂದು ಪದಕ್ಕೆ ಅರ್ಥ ಸಿಗುತ್ತೆ ಅಷ್ಟೆ. ಇದನ್ನ ಏನು ಹೇಳಕತ್ತೀನಿ ನಾನು, ಅರ್ಥ ಆತ್ರಿ ನಿಮ್ಗೆ. ನಾಮಪದ ಅಂದ್ರಪ್ಪ ಅಂದ್ರೆ ಆ ವ್ಯಕ್ತಿ ನೋಡಿದ ತಕ್ಷಣ ನಿಮ್ಗೆ ಒಂದು ಹೆಸರು ಇಡ್ತೀರಿ, ಅದು ನಾಮಪದ. ಇಲ್ಲಿ ಬಂದ್ರಪ್ಪ ಅಂದ್ರೆ ಇವು ಕೂಡ ನಾಮಪದನ ರೀ. ಇವು ಹೌದು ನೋಡ್ರಿ, ಚಂದ್ರನಂತೆ, ಸೂರ್ಯನಂತೆ, ರಾಜನ ಹಾಗೆ, ಹೌದಲ್ರಿ, ಇವೆಲ್ಲ ನಾಮಪದನ ಇವು. 1ನೇ ಪಾಯಿಂಟ್ ಕ್ಲಿಯರ್ ಆತ. ಆದರೆ ಚಂದ್ರನಂತೆ ಹೊಳೆಯುವನು, ಚಂದ್ರನಂತೆ ಶಾಂತವಾಗಿರುವನು ಅಂತ ಬಂತು. ಇನ್ನೊಂದು ಪದ ಬಿಡಕತ್ತೇನ್ರಿ ಅಲ್ಲಿ, ಹಾಕ್ಬಿಡ್ರಿ. ತದ್ದಿತ ಅಂತ ಅವ್ಯಯ ಬಂತ, ಚಂದ್ರನಂತೆ ನೀವು ಸೆಂಟೆನ್ಸ್ ಮಾಡ್ಕೋಬೇಕು. ಅವನು ಚಂದ್ರನಂತೆ ಶಾಂತವಾಗಿರುವನು, ಅಥವಾ ಅವನು ಚಂದ್ರನಂತೆ ಶಾಂತ ಸ್ವಭಾವದವನು. ಇನ್ನೊಂದೇನೋ ಪದ ಬಂತಲ್ಲಿ, ಹಾಕ್ಬಿಡ್ರಿ. ಇನ್ನು ಯಾವ್ದು ಕೊಂಡ್ರಪ್ಪ, ನಂಬಿಕಸ್ತ. ನಮ್ಮ ದೋಸ್ತ್ ನಂಬಿಕಸ್ತ, ಮುಗೀತು, ಕಲಾಸ್. ಹೌದಲ್ರಿ, ಬಂದು ನೋಡಲ್ಲಿ ಮೋಸಗಾರ, ಕಲಾಸ್. ನಾಮಪದ. ಅವು ಏನು ಹೆಸರು ಇಡ್ತೀವಲ್ಲ ನಾವು ನೋಡಿದ ತಕ್ಷಣ ಅದು ಫಿನಿಶ್. ಅಲ್ಲಿ ಇನ್ನೊಂದು ಪದ ಬೀಳುತ್ತಲ್ಲ ಅವ್ಯಯ, ಅದು ಅವ್ಯಯ ಅಷ್ಟೆ.
ಇನ್ನು ಇದಂತ್ರ ಸಿಂಪಲ್ ಈಸಿ ರೀ. ತದ್ದಿತಾಂತ ಭಾವನಾಮಗಳಂದ್ರೆ ನಮ್ಮ ಭಾವನೆಗೆ ಸಂಬಂಧಿಸಿದ ಎಲ್ಲ ಪದಗಳು ತದ್ದಿತಾಂತ ಭಾವನಾಮಗಳು. ಇವೆಲ್ಲ ನಮ್ಮ ಭಾವನೆಗೆ ಸಂಬಂಧಪಡ್ತಾವ್ರೆ. ಭಾಳ ಈಜಿ ಐತೆ ಅದು. ನೋಡ್ರಿ ಹೆಂಗಂದ್ರಪ್ಪ ಅಂದ್ರೆ ಇನ್ನೊಂದು ಏನು ನೆನ್ಪಿಡ್ಬೇಕಂದ್ರೆ ಇದು ಕಾಣಿಸಲ್ರಿ. ಇದೊಂದು ನೆನ್ಪಿಟ್ಬಿಡ್ರಿ. ಇವೆಲ್ಲ ಕಾಣಿಸ್ತಾರೆ ನೋಡ್ರಿ. ಆಟಗಾರ ಬಂದ ತಕ್ಷಣ ಆಟಗಾರ ನೋಡಿ ಆಟಗಾರ ಕಾಣಿಸ್ತಾರೆ ನಿಮ್ಗೆ. ಆದ್ರೆ ಇವು ಕಾಣಿಸ್ತಾವ್ರಿ ಚಂದ್ರನಂತೆ. ಚಂದ್ರ ಕಾಣಿಸ್ತಾನ ಆದರೆ ಇವು ನಮಗೆ ಕಾಣಿಸಲ್ರಿ. ಎಕ್ಸಾಂಪಲ್ ನೋಡ್ರಿ, ದೊಡ್ಡತನ. ಏನು ದೊಡ್ಡತನಪ್ಪ ಒಂದು, ಎಲ್ಲದ್ರಿಗೂ ಭಾಳ ದೊಡ್ಡ ಗುಣ ಬಿಡ ಒಂದು. ಎಲ್ಲದೂ ತ್ಯಾಗ ಮಾಡಿ 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 ಲಾಸ್ಟಿಗೆ ಅವನೇ ಏನು ಅದ್ರ ಬಗ್ಗೆ ಭಾಳ ದೊಡ್ಡತನ ಒಂದು. ಹೌದಿಲ್ಲ? ದೊಡ್ಡತನ ಅದು ಏನು ಕಾಣಿಸುತ್ತೇನ್ರಿ ನಮ್ಮ ಕಣ್ಣಿಗೆ? ಇಲ್ಲ, ಭಾವನೆಗೆ ಸಂಬಂಧಪಟ್ಟಿದೆ. ತದ್ದಿತಾಂತ ಭಾವನಾಮ. ಫಸ್ಟ್ ನೀವು ನೋಡ್ಬೇಕಾಗಿರೋದು ನಾಮಪದನ. ಹೌದು, ನಾಮಪದ. ಅದ್ರಾಗ ಅದು ಭಾವನೆ ಸಂಪಟ್ಟತ್ತ. ಹೌದು, ಇದು ಭಾವನಾಮ. ಸಿಂಪಲ್. ಸಿರಿವಂತಿಕೆ. ಸಿರಿವಂತಿಕೆ ಅಂದ್ರೆ ಕಾಣಿಸ್ತೇನ್ರಿ ನಮಗೆ? ಏನು ಕಾಣಿಸಲ್ಲ. ಸಿರಿವಂತಿಕೆ ಕಾಣಿಸಲ್ಲ. ಸೊ ಅದು ಒಂದು ಭಾವನೆಗೆ ಸಂಬಂಧಪಟ್ಟಂಥ ಪದ, ಸಿರಿವಂತಿಕೆ. ಇಂಪು. ಇಂಪು, ಅವಳ ಧ್ವನಿ ಇಂಪು, ಅವಳ ಸಂಗೀತ ಇಂಪು. ಇಂಪು ಅನ್ನೋದೇನು ಕಾಣಿಸುತ್ತೇನ್ರಿ ನಮ್ಗೆ? ಕಣ್ಣಿಗೆ ಕಾಣಿಸುತ್ತಾ? ಅದು ಭಾವನೆಗೆ ಸಂಬಂಧಪಟ್ಟಂಥ ಅವು ಸಂಗೀತ ಕೇಳಿದ ತಕ್ಷಣನ ಹೇಳ್ಬೇಕಂತ ಅನಿಸಲ್ರಿ ನಮ್ಗೆ. ಆದರೂ ಭಾವನೆಯಿಂದ ಆ ಪದ ಬಂದ್ಬಿಡ್ತದೆ. ಈಗ ಏನು ಹಿಂಪಾಗಿ ಹಾಡಿದ್ರಪ್ಪ ಅವರು. ಬಾಬಾ ಕೇಳಿದ್ದೆ ಅಲ್ಲ ಬಿಡು, ನಾನು ಅಂತಿರ್ತೀವಲ್ಲ. ಇಂಪು. ಓಕೆ. ಹಿರಿಮೆ. ಹಿರಿಮೆ ಅಂದ್ರೆ ಕಾಣಿಸುತ್ತೇನ್ರಿ ಕಣ್ಣಿಗೆ? ಏನು ಹಿರಿತನ, ಏನು ಹಿರಿಮೆ. ಹೌದಲ್ಲ? ಕಣ್ಣಿಗೆ ಕಾಣಿಸೋದಿಲ್ಲ, ಆದ್ರೆ ಅವು ನೋಡಿದ ತಕ್ಷಣ ಹಿರಿಮೆನ ಪದ ಬರ್ತದೆ. ಓಕೆ. ಕುರುಡು. ಕುರುಡು ನೋಡ್ರಿ, ಕುರುಡು ಏನು ಕಾಣಿಸುತ್ತೇನ್ರಿ ನಮ್ಗೆ? ಇಲ್ಲಲ್ಲ, ಸಿಂಪಲ್. ನೆಕ್ಸ್ಟ್ ಕಿವುಡು. ಕಿವುಡು ಅನ್ನೊಂದು ಭಾವನಾಮ. ಅವ ಕಿವುಡವ ಅಂತೀವಲ್ಲ, ಅಂದ್ರೆ ಕಿವಿ ಕೇಳಿಸ್ದೇ ಇರ್ಬೋದು, ಅದೊಂದು ಆ್ಯಕ್ಟಿಂಗ್ ಮುಖಾಂತರ ಭಾವನೆ ಬರುತ್ತೆ ನೋಡ್ರಿ, ಅದು ಭಾವನಾಮ. ಓಕೆ. ಇನ್ನು ನುಣುಪು. ನುಣುಪಾಗಿರುತ್ತೆ ಅದು. ಓಕೆನಾ? ಅದೇನು ಕಾಣಿಸುತ್ತೆ ನಮಗೆ? ಕಾಣಿಸಲ್ಲ. ಇದು ಗೊತ್ತಾತ್ರಿ ನಿಮ್ಗೆ ಭಾವನಾಮಗಳು? ಸಿಂಪಲ್. ಲಾಸ್ಟ್ ಟ್ರಿಕ್ ನೋಡ್ರಿ, ನೀವೇನು ಥಿಂಕ್ ಮಾಡಬೇಕಾಗಿಲ್ರಿ. ನಾಮಪದ ಬಂದ್ರಪ್ಪ ಅಂದ್ರೆ ಇಲ್ಲಿ ಎಲ್ಲ ಏನು ಸರ್ವೇ ಸಾಮಾನ್ಯವಾಗಿ ಒಬ್ಬ ಹೆಸರಿಟ್ಟು ನಾವು ಕರಿತೀವಿ, ಅಥವಾ ಒಂದು ಇನ್ನೊಬ್ಬರಿಗೆ ಪರ್ಯಾಯವಾಗಿ ಬಳಸ್ತೀವಿ, ಅದು ನಾಮಪದಗಳು. ಇನ್ನು ಭಾವನಾಮ, ತದ್ದಿತಾಂತ ಭಾವನಾಮ, ಆ ಭಾವನೆಗೆ ಸಂಬಂಧಪಟ್ಟಂತೆ ಫೀಲ್ ಮಾಡ್ತೀವಿ ನಾವು. ಭಾವನೆಗೆ ಸಂಬಂಧಪಟ್ಟಿರ್ತಾವೆ, ಇದು ಫೀಲ್ ಮಾಡ್ತೀವಿ. ತದ್ದಿತಾಂತ ಅವ್ಯಯ ಬಂದ್ರಪ್ಪ ಅಂದ್ರೆ ಇದಕ್ಕೆ ಇನ್ನೊಂದು ಪದ ಬೇಡತ್ರಿ, ಅಥವಾ ಇನ್ನೊಂದು ಕ್ರಿಯಾಪದ ಬೇಡತ್ತ, ಅದು ತದ್ದಿತಾಂತ ಅವ್ಯಯ. ಇರ್ತಾವ್ರಿ ಬುಕ್ದಾಗ ಕಾರ, ಗಾರ, ಇಂತೆ, ಓಲ್ ಇವೆಲ್ಲ ಇರ್ತಾವ್ರಿ. ಅವನ್ನೆಲ್ಲ ನೆನಪಿಡಕ್ಕೆ ಮತ್ತೊಂದು ರಾತ್ರಿ ಬೇಕು. ಹೌದಲ್ರಿ? ಇಷ್ಟು ನಾವು ತಿಳ್ಕೊಂಡ್ರಪ್ಪ ಅಂದ್ರೆ ಈಸಿಯಾಗಿ ಎಕ್ಸಾಮ್ನಾಗ ಮಾತ್ರ ಆರಾಮ್ಸೆ ಕ್ರ್ಯಾಕ್ ಆಗುತ್ತೆ ರೀ. ಓಕೆ. ಇದರಲ್ಲಿ ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ನೀವೇನಿಲ್ಲ, ಪರೀಕ್ಷೆಯಲ್ಲಿ ಕೊಟ್ರ ಆ ಒಂದು ಪದ ಹಿಡ್ಕೊಂತೀರಿ. ಫಸ್ಟ್ ನಾಮಪದ ಇದ್ರಪ್ಪ ಅಂದ್ರೆ ಫುಲ್ ಬಂದ್ಬಿಟ್ರಿ. ಅದು ಯಾವುದು? ತದ್ದಿತಾಂತ. ತದ್ದಿತಾಂತ ಮೂರಾಗ ಯಾವ್ದಾರು ಒಂದು ಇರ್ತೈತಿ. ಸೊ ಮೂರಾಗ ಅದ್ರಾಗ ಏನು ಆಪ್ಷನ್ ಕೃದಂತ ಇವೆಲ್ಲ ಬಂತ ಎಲಿಮೆಂಟ್ ಆಟೋಮೆಟಿಕ್ ಎಲಿಮೆಂಟ್ ಮಾಡಿಬಿಡ್ತೀರಿ. ಯಾಕಂದ್ರೆ ನಾಮಪದ ಸಂಪಟ್ಟತೆ ಇವು ಮೂರಾಗ ಒಂದಿರ್ಬೇಕು. ಓಕೆ. ಅಲ್ಲಿ ಕೇವಲ 3 ಆಪ್ಷನ್ ಉಳಿದಿರ್ತಾರೆ ನಮ್ಗೆ. ಓಕೆ. ಮೂರಾಗ ಏನು ಮಾಡ್ತೀವಿ ಅಂದ್ರಪ್ಪ ಅಂದ್ರೆ, ಮೂರಾಗ ಕೊಡ್ಲೇಬೇಕು ಅವರು. ಈ ಮೂರಾಗ ಏನು ಮಾಡ್ಬೇಕಂದ್ರಪ್ಪ ಅಂದ್ರೆ ಫಸ್ಟ್ ನಾವು ಹೆಸರಿಟ್ಟು ಕರಿಬೇಕು. ಹೌದಾ? ಹೆಸರಿಟ್ಟು ಕರಿಯಕ್ಕೆ ಬಂತ ಅದು ಶಬ್ದ ಮೋಸಗಾರ ಅಂತ ಬಂತ. ಮೋಸಗಾರ, ಅವ್ನು ನೋಡಿದ ತಕ್ಷಣ ಮೋಸಗಾರ ಬಂತ, ಕಲಾಸ್ ಹಾಕ್ಬಿಡ್ರಿ. ತದ್ದಿತಾಂತ ಫಿನಿಶ್. ಕೇಲ್ ಕಥಮ್ ಅಡ ಬಂದು ನೋಡ್ರಿ. ದೊಡ್ಡತನ ಅಂತ ಕೊಟ್ರ, ದೊಡ್ಡತನ ಕಾಣಿಸುತ್ತನ್ರಿ ಕಣ್ಣಿಗೆ? ಕಾಣಿಸೋದಿಲ್ಲ. ಆಮೇಲೆ ಭಾವನೆಯಿಂದ ಬರ್ತೀರಿ, ಏನು ದೊಡ್ಡತನ, ದೊಡ್ಡ ಗುಣಪ್ಪ, ಬಾಬಾ ಅಂತ ದೊಡ್ಡತನ ನೋಡೇ ಇಲ್ಲ ನಾವು ಅಂತೇಳಿ ಭಾವನೆ. ಇನ್ನು ತದ್ದಿತಾಂತ ಅವ್ಯಯ ಬಂದ್ರಪ್ಪ, ಇದಕ್ಕೆ ಇನ್ನೊಂದು ಪದ ಬಿಡುತ್ತಾ, ತದ್ದಿತಾಂತ ಅವ್ಯಯ ಅಷ್ಟೇ. ಓಕೆ. ನೆಕ್ಸ್ಟ್ ನೋಡ್ರಿ, ಕೃದಂತಗಳು. ಕೃದಂತ ಅಂದ್ರೆ ಏನೇನು ಬಿಡ್ಬೇಕಂತ ಹೇಳಿರಿ ನಾನು? ಕ್ರಿಯಾಪದ. ಕೃದಂತ ಅಂದ್ರೆ ಕ್ರಿಯಾಪದ. ಓಕೆ. ಇವೆಲ್ಲ ಕ್ರಿಯಾಪದ ಇರ್ತಾವೆ ಇಲ್ಲಿ. ಓಕೆ. ಇಲ್ಲಿ ಬಂದ್ರೆ ನಾಮಪದ ಇರ್ತಾವೆ. ಇದನ್ನ ಯಾಕೆ ಒತ್ತಿ ಹೇಳಕತ್ತೀನಿ ಅಂದ್ರೆ ನೋಡ್ರಿ, ಬುಕ್ಸಲ್ಲಿ ಏನು ಮಾಡ್ತಾರ, ಇದೊಂದು ಚಾಪ್ಟರ್ ಕೊಟ್ಟಿರ್ತಾರ, ಇದೊಂದು ಚಾಪ್ಟರ್ ಕೊಟ್ಟಿರ್ತಾರ, ಇದೊಂದು 3 ಪೇಜ್ ಇರ್ತವೆ, ಇದೊಂದು 3 ಪೇಜ್ ಬರ್ತವೆ. ಇದು ಓದಿರ್ತೀವಿ, ಇದು ಓದಿರ್ತೀವಿ, ಅದು ಅದು ಕನ್ಫ್ಯೂಸ್ ಆಗುತ್ತಾ? ಆಗಲ್ರಿ? ಹಾಗೆ ಆಗತ್ತದು. ಸೊ ಅಲ್ಲಿ ಕ್ಲಾರಿಟಿ ತೊಗೊಳಕತ್ತೀನಿ ನಾನು. ಓಕೆನಾ? ಈ ಕೃದಂತಗಳಂದ್ರೆ ಫಸ್ಟ್ನೇ ಟ್ರಿಕ್ ಏನ್ರಿ ನಮ್ಮದು? ಕ್ರಿಯಾಪದ ಇರ್ತವೆ. ಇವೆಲ್ಲ ಕ್ರಿಯಾಪದ ನೋಡ್ರಿ. ಬರೆಯುವನು ಒಂದು ಕ್ರಿಯಾಪದ,
ನಾಚಿಕೆ ಅನ್ನೋದು ಕ್ರಿಯಾಪದ, ಅಂಜಿಕೆ ಅನ್ನೋದು ಕ್ರಿಯಾಪದ, ತಿನ್ನುತ್ತಾ ಕ್ರಿಯಾಪದ, ಮಾತನಾಡಿನೂ ಕ್ರಿಯಾಪದ. ಹೌದಲ್ರಿ, ಎಲ್ಲ ಕ್ರಿಯಾಪದಗಳಲ್ಲಿ 1ನೇ ಪಾಯಿಂಟ್ ಕ್ರಿಯಾಪದ ಅಂದ್ರೆ ಧಾತು ಪದಗಳು ಸೇರಿರ್ತವೆ ಇಲ್ಲಿ ಕ್ರಿಯಾಪದ. ಓಕೆ, ಫಸ್ಟ್ ನೋಡ್ರಿ ಕೃದಂತ ನಾಮ. ಆಗಲೇ ಹೇಳಿನ ನಾಮ ಅಂದ್ರಪ್ಪ ನೀನು ನಾಮಪದ, ಇನ್ನೊಬ್ಬರಿಗೆ ಅದೇನು ಹೆಸರಿಟ್ಟು ಕರೆಯೋದ ಅಷ್ಟೇ, ಅವ್ನು ನೋಡಿದ ತಕ್ಷಣ ಕರೆಯೋದ, ಅದಕ್ಕೆ ನಾವು ನಾಮಪದ ಅಂತ ಕರಿತೀವಿ ನಾವು. ಓಕೆ, ನೋಡ್ರಿ ಎಕ್ಸಾಂಪಲ್ ನೋಡ್ರಿ, ಬರೆಯುವನು. ಇನ್ನೊಂದು ಏನು ನೆನ್ಪಿಡ್ಬೇಕಂದ್ರೆ ಇಲ್ಲಿ ಈಜೆ ನೆನ್ಪಿಡೋಕ್ಕೋಸ್ಕರ ಇಲ್ಲೆಲ್ಲ ಕೃದಾಂತಗಳಲ್ಲಿ ಅಥವಾ ಕ್ರಿಯಾಪದಗಳಲ್ಲಿ ಸರ್ವನಾಮಪದ ಇರ್ತಾವೆ ನೋಡ್ರಿ. ಕಂಪಲ್ಸರಿ ಒಂದು ಸರ್ವನಾಮಪದ ಯಾವ್ದ್ರಿ? ಓಕೆ ರೀ, ಬರೆ ಅನ್ನೋದು ಒಂದು ಕ್ರಿಯಾಪದ. ಕ್ರಿಯಾಪದ ಬಂತ, ನಾವು ಎಲ್ಲಿ ಹೋದೆ? ಕೃದಂತಕ್ಕೆ ಹೋದೆ. ಬರೆಯುವನು ಹಾಕ್ಬಿಡ್ರಿ, 1 ಮಾರ್ಕ್ಸ್ ಮುಗಿತು. ಕ್ರಿಯಾಪದ. ಅವಳು ಸರ್ವನಾಮಪದ. ಫ್ಯೂಚರ್ ಇರಲಿ, ಪ್ರೆಸೆಂಟ್ ಇರಲಿ, ಪಾಸ್ಟ್ ಇರಲಿ, ಅದನ್ನು ಬ್ಯಾರೆ ಹೋಗಿ ಸದ್ಯ ನಮಗೇನು ತಿಳ್ಕೋಬೇಕು, ಅದು ನಾಮಪದನೋ ಭಾವನಾಮಪದನೋ ತದ್ದಿತಾಂತ ಇಷ್ಟ ನಮಗೆ ಬೇಕಾಗಿರೋದು. ಇವ 3 ಐಡೆಂಟಿಫೈ ಮಾಡ್ಬೇಕು ನಮಗೆ 1 ಮಾರ್ಕ್ಸ್ ಬೇಕಂದ್ರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಬರೆದವನು. ಹೋಗಿ ಬರೆ 1ನೇದ್ದು ಕ್ರಿಯಾಪದ ಬಂತ, ಇವು 3 ಒಂದಿರುತ್ತ, ಕ್ಲಿಯರ್ ಕಥಮ್. ಓಕೆ, ನೆಕ್ಸ್ಟ್ ರೀ ಇದ್ರಾಗ ಸರ್ವನಾಮಪದ ಯಾರು ಮಾಡ್ಯಾರ? ಬರೆ ಅವನು, ಬರೆಯುವವನು, ಅವನು ಅಂತ ಬಂತು ನೋಡ್ರಿ ಇಲ್ಲಿ. ನೋಡ್ರಿ, ಅವನು, ಅವಳು, ಅವರು, ಕಾಡುವವಳು, ತಿನ್ನುದವಳು, ಅವಳು, ಅವನು, ಇವೆಲ್ಲ ಸರ್ವನಾಮಪದ ಬಂದ್ಬಿಟ್ಟು ಇಲ್ಲಿ. ಸರ್ವನಾಮಪದ ಎಲ್ಲರಿಗೂ ಗೊತ್ತದ ಅಂತ ಕೇಳ್ದು ನಾನು. ಓಕೆನಾ, ಅವನು, ಅದು, ಅವಳು, ಅವರು ಎಲ್ಲ ಬರ್ತಾವಲ್ಲ, ಅವೆಲ್ಲ ಸರ್ವನಾಮಪದ. ಒಂದು ಕ್ರಿಯಾಪದ ನೋಡಿದ್ನೆ, ಇನ್ನೊಂದು ಸರ್ವನಾಮಪದ ನೋಡಿದ್ನೆ, ತಲೆಯಾಗ ಬಂತು ಏನು? ಇದು ಒಂದು ಕೃದಂತ ನಾಮ ಅಷ್ಟೇ, ಸಿಂಪಲ್. ಹೆಸರಿಟ್ಟನೇ ಹೇಳ್ಬೋದು ನಾವು. ಹೆಸರು ಕಾಮನ್ ಹೇಳೋದು. ಅಲ್ಲಿ ಯಾರೋ ಬರೆಯಕತ್ತಿರ್ತಾರೆ, ಅವನು ಬರೆಯುವವನಪ್ಪ. ಅಲ್ಲೇ ಓದುವವಳು, ಮಸ್ತ್ ಚೆನ್ನಾಗಿ ಓದುವವಳು, ನಮ್ಮ ಥರ ಫಾಲ್ತು ಇಲ್ರಿ ಅವಳು ಮಸ್ತ್ ಓದುವವಳು ಅವಳು. ಓಕೆ, ಬರೆದವನು, ಆಲ್ರೆಡಿ ಇದು ಬರೆದವನು ಮುಗಿತ್ರಿ, ಅದು ಪಾಸ್ಟ್, ಇದು ಪಾಸ್ಟ್ ಟೆನ್ಸ್. ಬರೆದವನು ಇದನ್ನು ಕೇಳಿದ್ರು PDO ಎಕ್ಸಾಮಲ್ಲಿ. ದ ಯಾವುದ್ರ ಕಾಲ ಸೂಚಕ ಅಂತೇಳಿ. ದ ಅಂದ್ರಪ್ಪ ಅಂದ್ರೆ ಮುಗಿದ. ನಾನು ಹೆಂಗೆ ನೆನ್ಪಿಡ್ಬೇಕು ನಾವು? ದ ಮುಗಿದ, ಮುಗಿದ. ಓಕೆನಾ, ವರ್ತಮಾನದಲ್ಲಿ ಅನ್ನು ಅಂತ ಬರ್ತಾವ, ಅದು ಹೇಳಮ್ರಿ, ಮುಂದೆ ಹೇಳಮ್ಮ. ದ ಅಂದ್ರೆ ಮುಗಿದ, ಮುಗಿತದ ಕಾಲ, ಮುಗಿದ. ಬರೆದವನು, ಅವನು ಬರೆದವನು. ಓಕೆ, ಕಾಡಿದವಳು, ದ ಮುಗಿದ, ಅಷ್ಟ ನೆನ್ಪಿಡ್ಬೇಕು. ಮುಗಿದ, ದ ಅಂದ್ರಪ್ಪ ಅದು ಭೂತಕಾಲ. ಓಕೆ, ಇದು ಭೂತ ವರ್ತಮಾನ ಬ್ಯಾಡ ನಮಗೆ. ನಾಮಪದ ಅಂದ್ರೆ ಕ್ಲಿಯರ್ ಆತ್ರಿ. ಕೃದಂತ ನಾಮಪದಗಳು, ಕೃದಂತ ನಾಮಪದಗಳು ಅಂದರೆ ಇಷ್ಟೇ. ಇಲ್ಲಿ ಫಸ್ಟ್ನೇದು ಏನಿರ್ತೈತಿ? ಕ್ರಿಯಾಪದ ಅಥವಾ ಧಾತು ಪದ ಇರ್ತೈತಿ, 1ನೇ ಪಾಯಿಂಟ್. 2ನೇದು ಸರ್ವನಾಮಪದ ಇರ್ತಾವೆ, 3ನೇ ಪಾಯಿಂಟ್. ಅವೆಲ್ಲ ನೋಡಿದ ತಕ್ಷಣ ನಿಮಗೆ ಸಡನ್ನೇ ಅವ್ರು ನೋಡಿದ ತಕ್ಷಣ ಅವ್ರೇನು ಕ್ರಿಯೆ ಮಾಡ್ತಿರ್ತಾರೆ, ಅವ್ರು ನೋಡಿದ ತಕ್ಷಣ ನಿಮ್ಗೆ ಅನಿಸ್ಬಿಡುತ್ತದ. ಇವ್ರು ನೋಡಿದ ತಕ್ಷಣ ಅದೇ ಅಂತ ಅನಿಸ್ಬಿಡುತ್ತೆ ನಮಗೆ. ಆನ್ ಸ್ಪಾಟ್ನೇ ಬರ್ತಾವ್ರಿ ಎಲ್ಲ ಅವು. ತಿನ್ನದವಳು ನಿಷೇಧಾರ್ಥಕ, ಮಾಡಿದವನು ನಿಷೇಧಾರ್ಥಕ. ಓಕೆ, ನಮ್ಗೆ ಬೇಕಾಗಿಲ್ಲ ಅದ. ನೆಕ್ಸ್ಟ್ ನೋಡ್ರಿ, ಕೃದಂತ ಭಾವನಾಮಗಳು. ಯಾವ್ದ್ರಿ? ಭಾವನಾಮಗಳು. 1ನೇದ್ದು ಕೃದಂತ ಅಂದ್ರಪ್ಪ ಅಂದ್ರೆ ಕ್ರಿಯಾಪದ ಇರ್ತೈತಿ, 1ನೇ ಪಾಯಿಂಟ್ ಕ್ಲಿಯರ್. ನೆಕ್ಸ್ಟ್ ಇದು ಭಾವನೆಗೆ ಸಂಬಂಧಪಟ್ಟಿರುತ್ತೆ, ಭಾವನೆಯಿಂದ ಬರ್ತಾವ್ರಿ. ಓಕೆ, ಭಾವನೆಯಿಂದ ಬರ್ತಾವೆ. ಈಗ ನೋಡ್ರಿ, ಅಂಜಿಕೆ. ಅಂಜಿಕೆ ಅಂದ್ರೆ ಭಾವನೆ. ಕತ್ತಲ್ದಾಗ ಹೋಗಿ ಭಾಳ ಅಂಜಿಕೆ ನನಗೆ, ಭಾಳ ಅಂದ್ರೆ ಭಾಳ ಅಂಜಿಕೆ ಮಾರಯ್ಯ. ಅಂಜಿಕೆ ಅನ್ನೋದು ಭಾವನೆಯಿಂದ ಬರುತ್ತೆ, ಹೌದಲ್ರಿ? ಭಾವನೆ. ಒಪ್ಪಿಗೆ. ಒಪ್ಪಿಗೆ ಅನ್ನೋದೇನು ನಮ್ಗೆ ಇದನ್ನ ನೋಡ್ರಿ, ಭಾವನೆಯಿಂದ ಆ ಒಪ್ಪಿಗೆ ಕೊಟ್ಟಿರ್ತೀವಿ, ಸಡನ್ನಾಗಿ ಒಪ್ಪಿಗೆ ಕೊಟ್ಬಿಡ್ತೀವಿ ನೋಡ್ರಿ. ಓಕೆ ನಾ ಬರ್ತೀನಿ ತಗೋ, ಹೌದಲ್ರಿ? ಇದಕ್ಕೇನಾರ ನಾಮಪದ ಬರ್ತಾವ್ರಿ? ಇಲ್ಲಿ ಬರಲ್ಲ. ಒಪ್ಪಿಗೆ. ಒಪ್ಪು ಅಂದ್ರಪ್ಪ ಅಂದ್ರೆ ಅದೊಂದು ಧಾತು, ಒಪ್ಪಿಗೆ. ಓಕೆನಾ. ಇನ್ನು ನೆಕ್ಸ್ಟ್ ನಾಚಿಕೆ. ಇನ್ನೊಂದೇನ್ರಿ, ಭಾವನಾಮ ಅಂದ್ರೆ ಕಾಣಿಸುವುದಿಲ್ಲ. ಇದೊಂದು ನೆನಪಿಡ್ಬಿಡ್ರಿ, ಟ್ರಿಕ್. ಕಾಣಿಸುವುದಿಲ್ಲ ಇದು. ನಾಚಿಕೆ ಏನಾರ ಕಾಣಿಸುತ್ತೇನ್ರಿ? ಎಷ್ಟು kg ನಾಚಕತ್ತೀವಿ ಅಂತಿರ್ತೀವಿ, ಅರ್ಧ kg, ಪಾವು kg ಅಂತೀವಿ ಎಲ್ಲಾರ ಅಂತಿರ್ತಾರೆ. ಎಷ್ಟು ನಾಚ್ತೀವಿ ಬಿಡೋ ಮರೆ, kg ಗಟ್ಲೆ ನಾಚ್ಬೇಡ ಅಂತಿರ್ತಾರೆ. ನಾಚಿಕೆ. ನೆಕ್ಸ್ಟ್ ನೋಡ್ರಿ, ಮಾಡುವುದು. ಮಾಡುವುದು ಅಂದ್ರೆ ಏನಿದೇನು ಕಾಣಿಸುತ್ತೇನ್ರಿ ನಮಗೆ? ಮಾಡುವುದು ಕಾಣಿಸುತ್ತಾ?
ಏನು ಕಾಣಿಸಲ್ಲ. ಆ ಕ್ರಿಯೆ ಕಾಣಿಸ್ತಿರ್ತೈತಿ ಮಾಡುವುದು, ಆದ್ರೆ ಏನು ಮಾಡಕತ್ತಾರ ಅನ್ನೋಕ್ಕೆ ಕಾಣಿಸುತ್ತೇನ್ರಿ ಅದು? ಇಲ್ಲಲ್ಲ, ಕಾಣಿಸಲ್ಲ. ಕೊರೆತ, ನೆಕ್ಸ್ಟ್ ಮಿಡಿತ, ಓಕೆನಾ? ಕೊರೆತ, ಮಿಡಿತ, ಹೃದಯ ಮಿಡಿತ, ಹೃದಯ ಮಿಡಿತ ಕೇಳಿಸ್ತೇನ್ರಿ? ಇಲ್ಲ. ಮೆರವಣಿಗೆ, ಮೆರವಣಿಗೆ ನೋ, ಕೇಳಿಸಲ್ಲ, ನಮ್ಗೆ ಕಾಣಿಸಲ್ರಿ ಅದು. ಮೆರವಣಿಗೆ ಭಾವನೆಯಿಂದ ಬರ್ತೈತೆ. ನಡತೆ, ನಡತೆ ಭಾವನೆಯಿಂದ ಬರ್ತದೆ. ನೆಕ್ಸ್ಟ್ ನೋಡ್ರಿ, ಒಡಕು, ಬೆಳವಣಿಗೆ ಇವೆಲ್ಲ ಭಾವನೆಯಿಂದ ಬರ್ತಾವೆ ರೀ. ಓಕೆ, ನೀವೇನು ಪದಗಳು ಕೊಟ್ಟಾಗ ಏನು ಮಾಡಬೇಕು? ಸರ್ವನಾಮಪದ ಬಂತ, ಕಣ್ಣು ಮುಚ್ಚಿ ಏನಾಗಬೇಕು? ಕೃದಂತ ನಾಮಪದ, ಮುಗೀತು. ಇನ್ನು ಭಾವನಾಮ ಬಂದ್ವಾ, ಅದು ಭಾವನೆ ಸಂಪಟ್ಟತಿ, ಕಣ್ಣಿಗೆ ಕಾಣಿಸಲ್ಲ. ನೋಡ್ರಿ, ಕಣ್ಣಿಗೆ ಕಾಣಿಸ್ತಂದ್ರೆ ಮೆರವಣಿಗೆ, ಮೆರವಣಿಗೆ ಹೋಗೋದು ಕಾಣಿಸ್ತಿರ್ತೈತಿ, ಆದ್ರೆ ಮೆರವಣಿಗೆ ಅನ್ನೋದು ಒಂದು ಏನ್ರಿ, ಅದಕ್ಕೊಂದು ಏನಾರ ಒಂದು ಇದೈತೆ? ಹೌದಲ್ರಿ, ಮೆರವಣಿಗೆ ಇವೆಲ್ಲ. ಓಕೆ, ಇಷ್ಟು ನೆನಪಿಡ್ರಿ, ನಿಮಗೆ ಗೊತ್ತಾಗುತ್ತೆ. ಇನ್ನು ಕೃದಂತ ಅವ್ಯಯ ಬಂದ್ರಪ್ಪ ಅಂದ್ರೆ, ಕೃದಂತ ಅವ್ಯಯ ಇದ್ರ ಎರಡು ಪ್ರಕಾರ, ಏಕಕರ್ತೃ, ಭಿನ್ನ ಕರ್ತೃ, ನಮಗೆ ಬೇಕಾಗಿಲ್ಲ, ಇಷ್ಟ ನೆನಪಿಟ್ಬಿಡ್ರಿ. ಈ ಒಂದು ಧಾತು ಪದಕ್ಕೆ, ಅದು ಕ್ರಿಯಾಪದಕ್ಕೆ ಇನ್ನೊಂದು ಪದ ಬರುತ್ತೆ ಅಷ್ಟ. ಇಲ್ಲಿ ಹೆಂಗ ನಾವು ನುಡ್ಕೊಂಡಿವಲ್ಲ, ತದ್ದಿತಾಂತ ಅವ್ಯಯ ನುಡ್ಕೊಂಡಿವಲ್ವ, ಸೇಮ್ ಅದೇ ಇಲ್ಲಿನೂ ಕೂಡ ಅದೇ ಬರ್ತಾರೆ. ಎಕ್ಸಾಂಪಲ್, ಬರೆಯುತ್ತಾ ಅವನು ಟಿ ವಿ ನೋಡಿದನು, ಅಥವಾ ಅವನು ಬರೆಯುತ್ತಾ ಊಟ ಮಾಡಿದನು. ಬರೆಯುತ್ತಾ ಇನ್ನೊಂದು ಪದ ಬೇಕ್ರಿ, ಅಲ್ಲಿ ಫುಲ್ಫಿಲ್ ಆಗೋದಿಲ್ಲ. ಆದ್ರೆ ಇಲ್ಲಿ ನೋಡ್ರಿ, ಫುಲ್ಫಿಲ್ ಆಗಿಬಿಡುತ್ತೆ. ಬರೆಯುವವನು, ಅವ್ನು ಬರೆಯಕತ್ತಾನ, ಅವನು ಬರೆಯುವವನು ಮುಗೀತದ. ಓದುವವಳು, ಅವ್ನು ಮುಗೀತದ. ಇಲ್ಲಿಲ್ರಿ, ಬರೆಯುತ್ತಾ ಊಟ ಮಾಡಿದನು, ಅಥವಾ ಬರೆಯುತ್ತಾ ಊಟ ಮಾಡಕ್ಕೆ ಬರಲ್ರಿ, ಬರೆಯುತ್ತಾ ಟಿ ವಿ ನೋಡಿದನು. ಹಂಗೆ ಮಾಡ್ತಿರ್ತೀವಲ್ರಿ ನಾವೆಲ್ಲ ಸ್ಕೂಲ್ ಟೈಮ್ನಾಗ. ಅದಕ್ಕೆ ಇಲ್ಲೇ ಇದೀವಿ ನಾವು, ಹೌದಲ್ರಿ? ಓದೋ ಟೈಮ್ನಾಗ ಓದಿದ್ರ, ಮಾಡೋ ಟೈಮ್ನಾಗ ಮಾಡಿದ್ರ ಎಲ್ಲೇ ಇರ್ತಿದ್ವಿ. ನಾವು ಅದು ಮಾಡಲ್ಲ. ಇಲ್ರಿ, ಸಾಧನೆಗೆ ಬೇಕಾಗಿರುವುದು ಸಹನೆ. ಯಾರ್ಯಾರು ನಮ್ಮ ದೋಸ್ತರು ಯಾರ್ಯಾರು ಜಾಬ್ ಆಗ್ಯಾರ, ಯಾರು ಹಾಕ್ಲಿ, ನಮಗೂ ಒಂದು ಟೈಮ್ ಬಂದೇ ಬರುತ್ತೆ. ವೇಟ್ ಆ್ಯಂಡ್ ವಾಚ್. ಓಕೆ, ತಿನ್ನುತ್ತಾ, ತಿನ್ನುತ್ತಾ ಅವನು ತಿನ್ನುತ್ತಾ ಟಿ ವಿ ನೋಡಿದನು. ಓಕೆ, ಅವನು ಬರೆಯುತ್ತಾ ಮಾತನಾಡಿದನು, ಅಥವಾ ತಿನ್ನಲು ನಮಗೆ. ನೆಕ್ಸ್ಟ್ ನೋಡ್ರಿ, ಇದು ನೋಡ್ರಿ, ಇಲ್ಲಿ ಒಂದು ಸೆಂಟೆನ್ಸ್ ನೋಡ್ರಿ, ಏಕಕರ್ತೃಕ ಅನ್ನೆಲ್ಲ. ಅದಕ್ಕೆ ಉದಾಹರಣೆ ಬಂದ್ರಪ್ಪ ಅಂದ್ರೆ, ಅವನು ಉಣ್ಣುತ್ತಾ ಮಾತನಾಡಿದನು, ಅಥವಾ ಅವನು ತಿನ್ನುತ್ತಾ ಮಾತನಾಡಿದನು. ಓಕೆನಾ? ಇಲ್ಲಿ ಒಂದೇ ಕರ್ತೃ ಬಗ್ಗೆ ಮಾತಾಡಕತ್ತೀವಿ ನಾವು, ಅವನ ಬಗ್ಗೆ ಮಾತಾಡಕತ್ತೀವಿ, ಮಾತನಾಡಿದ. ಅದು ಏಕಕರ್ತೃ, ಇಷ್ಟೇ ರೀ. ಒಂದು ಏಕ ಡಿವೈಡ್ ಮಾಡಬೇಕು, ಒಂದು ಕರ್ತೃ ಡಿವೈಡ್, ಏಕ ಕರ್ತೃಪದ ಬರ್ತೈತಿ ಇಲ್ಲಿ. ಓಕೆ, ಇದಕ್ಕ ಅವ್ಯಯ ಇದು. ಈ ಒಂದು ಅವ್ಯಯ ಫುಲ್ಫಿಲ್ ಮಾಡಕ ಇನ್ನೊಂದು ನಮ್ಗೆ ವರ್ಬ್ ಬರ್ತೈತಿ, ಇನ್ನೊಂದು ನಮ್ಗೆ ಕ್ರಿಯಾಪದ ಬರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಮಳೆ ಬಂದರೆ ಕೆರೆ ತುಂಬುವುದು. ನೋಡ್ರಿ, ಇದು ಬಂದರೆ ಅನ್ನೋದು ಯಾವ್ದ್ರಿ? ಇದು ಬಂದರೆ ಅನ್ನೋದು ಯಾವ್ದ್ರಿ? ಕೃದಂತ ಅವ್ಯಯ. ಯಾಕೆ ಇನ್ನೊಂದು ಬೇಕು ಅದಕ್ಕೆ, ಪದ ಫುಲ್ಫಿಲ್ ಆಗಲ್ಲ. ಬಂದರೆ ಅಂದ್ರೆ ಏನ್ರಿ? ಬಂದರೆ ಅದಕ್ಕೆ ಏನು ಅರ್ಥ ಐತೇನ್ರಿ? ಇಲ್ಲ. ಬಂದರೆ, ಅವರು ಬಂದರೆ, ಅಥವಾ ನೀವು ಬಂದರೆ ನಾನು ಬರೆಯುವವನು, ಹೌದಲ್ರಿ? ಅದು ಫುಲ್ಫಿಲ್ ಆವಾಗ ಇನ್ನೊಂದು ಬೇಕು ಪದ. ಓಕೆ, ಮಳೆ ಬಂದರೆ ಕೆರೆ ತುಂಬುವುದು. ನೋಡ್ರಿ, ಮಳೆ ಒಂದು ನಾಮಪದ, ಕೆರೆ ಒಂದು ನಾಮಪದ, ಎರಡು ನಾಮಪದ ಬಂದು ಅದಕ್ಕೋಸ್ಕರನ ಭಿನ್ನ ಕರ್ತುಕ, ಭಿನ್ನ ಕರ್ತುಕ. ಏಕಕರ್ತು ಬಂದು ಆ ಒಂದು ಕ್ರಿಯೆ ಒಬ್ಬ ಮಾತಾಡ್ತದ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಅವನು ಉಣ್ಣುತ್ತಾ ಮಾತನಾಡೋದು, ಅವನು ಉಣ್ಣುತ್ತಾ. ಇಲ್ಲಿ ಬಂದ್ರಪ್ಪ ಅಂದ್ರೆ ಮಳೆ ಬಂದರೆ ಕೆರೆ ತುಂಬ, ಮಳೆನೂ ಒಂದು ಕೆರೆನೂ ಒಂದು. ಸೊ ಇವೆಲ್ಲ ಬ್ಯಾಡ್ ನಮ್ಗೆ. ಅವ್ರೇನು ಇಷ್ಟು ಟ್ವಿಸ್ಟಾಗಿ ಕೇಳಲ್ರಿ, ಭಾಳ ಈಸಿ ಇರ್ತದೆ. ಆದ್ರಷ್ಟೇ ಕನ್ಫ್ಯೂಷನ್ ಮಾಡಿ, ನಾವು ಕನ್ಫ್ಯೂಷನ್ ಎದಕ್ಕೆ ಆಗ್ತೀವಿ ಅಂದ್ರಪ್ಪ ಅಂದ್ರೆ, ಒಂದನೇದ್ದು ರಿವಿಷನ್ ಮಾಡಿರಲ್ಲ. ಓಕೆ, ಇನ್ನೊಂದು ಏನಾರಪ್ಪ ಅಂದ್ರೆ, ಆ ಒಂದು ವಿಷಯದ ಬಗ್ಗೆ ಸಂಪೂರ್ಣವಾಗಿ ಈ ರೀತಿಯಾಗಿ ವ್ಯತ್ಯಾಸ ಮಾಡಿಕೊಂಡು ತಿಳ್ಕೊಂಡಿರಲ್ರಿ. ಅವಾಗಷ್ಟೇ ವ್ಯತ್ಯಾಸ, ಅಥವಾ ಅವಷ್ಟೇ ಕನ್ಫ್ಯೂಷನ್ ಆಗ್ತಿರ್ತಾವೆ ನಮ್ಗೆ. ಸಣ್ಣ ಪುಟ್ಟ ತಪ್ಪುಗಳನ್ನು ಸರಿ ಮಾಡಿಸ್ಕೊಂಡ್ರಪ್ಪ ಅಂದ್ರೆ ಆರಾಮ್ಸೆ ನಾವು ಒಳಗಿರ್ತೀವಿ. ಓಕೆ, ಇದು ಅರ್ಥ ಆತ್ರಿ ಇದು? ಲಾಸ್ಟ್ ನೋಡ್ರಿ, ಎರಡು ಒಂದು ಮಿನಿಟಲ್ಲಿ ರಿವಿಷನ್ ಮಾಡಿಬಿಡಮ್ಮ. ಈಗ ಫಸ್ಟ್ ಯಾವ್ದ್ರಿ? ತದ್ದಿತಾಂತಗಳು, ಕೃದಾಂತಗಳು. ತದ್ದಿತಾಂತ್ರ ನಾಮಪದ, ನಾಮಪದ, ನಾಮಪದ. ಕೃದಾಂತ ಅಂದ್ರಪ್ಪ ಅಂದ್ರೆ ಕ್ರಿಯಾಪದ, ಕ್ರಿಯಾಪದ, ಕ್ರಿಯಾಪದ. ಇದರಲ್ಲಿ ಮೂರು. ಒಂದು ಬಂದ್ರಪ್ಪ ತದ್ದಿತಾಂತ ನಾಮ, ತದ್ದಿತಾಂತ ಭಾವನಾಮ, ತದ್ದಿತಾಂತ ಅವ್ಯಯ. ತದ್ದಿತಾಂತ ನಾಮ ಅಂದ್ರಪ್ಪ ಅಂದ್ರೆ ಆ ವ್ಯಕ್ತಿ ನೋಡಿದ ತಕ್ಷಣ ನಾಮ ಇಟ್ಟು ಕರಿತೀವಿ ನಾವು, ನಾಮಪದ. ಭಾವನಾಮ ಅಂದ್ರಪ್ಪ ಭಾವನೆಯಿಂದ ಬಂದಿರ್ತವು, ಅವು ಕಣ್ಣಿಗೆ ಕಾಣಲ್ಲ, ಅದು ಭಾವನಾಮ. ತದ್ದಿತಾಂತ ಅವ್ಯಯ ಬಂದ್ರಪ್ಪ ಅಂದ್ರೆ ಈ ಒಂದು ಶಬ್ದ ಅಥವಾ ಈ ಒಂದು ನಾಮಪದ ಫುಲ್ಫಿಲ್ ಆಗ್ಬೇಕಂದ್ರೆ ಇನ್ನೊಂದು ನಮ್ಗೆ ನಾಮಪದ ಅಥವಾ ಕ್ರಿಯಾಪದ ಅವಶ್ಯಕತೆ ಇರ್ತೈತಿ. ಅದಕ್ಕೋಸ್ಕರ ಇದು ತದ್ದಿತಾಂತ ಅವ್ಯಯ, ಅವ್ಯಯ. ಓಕೆ,
ನೆಕ್ಸ್ಟ್ ರೀ ಸೇಮ್ ಇಲ್ಲಿ ಬಂದ್ರಪ್ಪ ಅಂದ್ರೆ ಕ್ರಿಯಾಪದ, ಇವೆರಡು ಕ್ರಿಯಾಪದ ಇರ್ತೈತಿ. ಇಲ್ಲಿ ಕೃದಂತ ನಾಮ ಬಂದ ತಕ್ಷಣ ಇಲ್ಲಿ ಸರ್ವನಾಮ ಇರ್ತಾವೆ. ಇನ್ನೊಂದು ಟ್ರಿಕ್ ಬಂದ್ರೆ ಸರ್ವನಾಮ ಪದ ಇರ್ತಾವೆ, ಆಮೇಲೆ ಧಾತು ಇರ್ತೈತಿ. ಓಕೆ, ಇಸ್ ಇಟ್ ಕ್ಲಿಯರ್? ಬರೆಯುವನು, ಬರೆಯುವ, ಅವನು ಬಂದ ಅವನು ಹಾಕಿಬಿಡ್ರಿ ಕಣ್ಣು ಮುಚ್ಚಿ. ಆದ್ರೆ ಇಲ್ಲೆಲ್ಲಿ ಬರಲ್ರಿ ಸರ್ವನಾಮ ಪದ, ಎಲ್ಲಿ ಬರಲ್ಲ. ಇಲ್ಲೆಲ್ಲಿ ಬರ್ತಾವನ್ರಿ ಸರ್ವನಾಮ ಪದ, ಬರಲ್ಲ ಅಂದ ತಕ್ಷಣ ಇದು ಆಗಿರ್ತೈತಿ. ಓಕೆನಾ? ನೆಕ್ಸ್ಟ್ ರೀ ಭಾವನೆ ಸಂಪಡ್ತಾವೆ, ಕಣ್ಣಿಗೆ ಕಾಣಲ್ಲ. ಅಂಜಿಕೆ ನೋಡ್ರಿ, ಭಾವನೆಗೆ ಸಂಪಡುತ್ತದ ಅಂಜಿಕೆ. ಅಂಜು ಅನ್ನೋದು ಒಂದು ಧಾತು ಪದ, ಕ್ರಿಯಾಪದ. ಅಂಜಿಕೆ, ಈಕೆ ಅದು ನೋಡ್ರಿ, ಈಕೆ, ಅಕ್ಕೆ, ಸುಡುಗಾಡಿಸಿದ್ರು ಅವನ್ನೆಲ್ಲ ಸೇರಿಸಿದ ಅವು ನೆನಪಿಡಕ್ಕೆ ಅವು ಸುಲಭನ ಅಲ್ರಿ ಅವು. ಓಕೆನಾ? ಇಷ್ಟು ನೆನಪಿಟ್ಬಿಡ್ರಿ, ನಿಮ್ಗೆ ಅಲ್ಲೆಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ, ಆ ಪದದಾಗ ಗೊತ್ತಾಗ್ಬಿಡುತ್ತೆ. ಓಕೆ, ಇನ್ನು ಬರೆಯುತ್ತಾ ಕುಂತೇನು, ಅಥವಾ ಬರೆಯುತ್ತಾ ನಿಂತೇನು, ಅಥವಾ ಬರೆಯುತ್ತಾ ನಾನು ಸಮಯ ಕಳೆದೇನು. ಎಲ್ಲರಿಗೂ ಗೊತ್ತ ತನಕ ಅದನ್ನ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಏನಾದರೂ ಇಷ್ಟವಾದ್ರಪ್ಪ ಅಂದ್ರೆ ಶೇರ್ ಮಾಡಿರಿ. ಓಕೆ, ನಿಮ್ಮ ಸ್ನೇಹಿತರಿಗೂ ಕೂಡ ಗೊತ್ತಾಗಲಿ. ಓಕೆನಾ? ಯೂಟ್ಯೂಬಿನ ಎಲ್ಲ ವೈರಲ್ ಮಾಡ್ತು ಬಿಡ್ರಿ, ಇಲ್ಲ ಅನ್ನಲ್ಲ. ಆದರೂ ಕೂಡ ನಿಮ್ಮ ಸ್ನೇಹಿತರ ವಿವಿಧ ಗ್ರೂಪ್ಗೆ ಇರ್ತೀರಿ ನೀವು, ಅದಕ್ಕೆ ಸೆಂಡ್ ಮಾಡಿರಿ. ಸೂಪರ್ ಟ್ರಿಕ್ ವಿಡಿಯೋ ಮುಖಾಂತರ ನಾವು ಕಂಪಲ್ಸರಿ ಎಲ್ಲ ಮುಗಿಸಂಬ್ರಿ. ಇನ್ನೊಂದು ನೀವೇನು ಮಾಡ್ಬೇಕಂದ್ರೆ, ನಿಮ್ಗೆ ಯಾವ್ಯಾವ ಸೂಪರ್ ಟ್ರಿಕ್ ಟಾಪಿಕ್ ಬೇಕ್ರಿ. ಓಕೆ, ಈ ಟಾಪಿಕ್ ನಿನ್ನೆ ಒಬ್ಬರು ಕೇಳಿದ್ರು, ಅದು ಯಾವುದ್ರೆ ಅನ್ಯ ದೇಶೀಯ ಪದಗಳ ಬಗ್ಗೆ ಸೂಪರ್ ಟ್ರಿಕ್ ಅಂತಂದೇಳಿ. ಅನ್ಯ ದೇಶೀಯ ಪದಗಳ ಬಗ್ಗೆ ಸೂಪರ್ ಟ್ರಿಕ್ ನಾನು ಟ್ರೈ ಮಾಡಿದರೆ ಅದು ಅಷ್ಟು ಕಂಫರ್ಟ್ ಆಗ್ತಿಲ್ಲ. ನೋಡಂಬ್ರಿ, ಇನ್ನೊಂದು 2-3 ದಿನ ಬಿಟ್ಟರೆ ಪ್ರಶಾಂತವಾಗಿದ್ದಾಗ ಹೊಸ ಯೋಚನೆಗಳು ಬರ್ತಾವ್ರಿ. ಅವಾಗ ಒಂದು ಸ್ವಲ್ಪ ಆ ವಿಡಿಯೋದ ಬಗ್ಗೆ ನೋಡಂಬ್ರಿ. ನಿಮ್ಗೆ ಇನ್ನೂ ಏನಾದರೂ ಬೇಕಿದ್ರಪ್ಪ ಅಂದ್ರೆ ನೀವು ಕಮೆಂಟ್ಸಲ್ಲಿ ಯಾವ ಟಾಪಿಕ್ ಮೇಲೆ ಸೂಪರ್ ಟ್ರಿಕ್ ಬೇಕು ಅಷ್ಟೇ ನೀವು ಕಾಮೆಂಟ್ಸ್ ಹಾಕ್ರಿ. ಆಮೇಲೆ ಕ್ಲಾಸ್ ಹೆಂಗದಂತ ಕಾಮೆಂಟ್ಸ್ ಹಾಕ್ರಿ. ಓಕೆ, ನಾವು ಕೂಡ ದಿನಕ್ಕೆ ಅಪ್ಡೇಟ್ ಆಗತ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮ್ದೇನ್ರಿ ಇನ್ನೂ ಸ್ವಲ್ಪ ದಿನದಾಗ ನಾವು ಜಾಯ್ನಿಂಗ್ ಆದ್ರಪ್ಪ ಅಂದ್ರೆ ಮುಗೀತು. ಅವಾಗ ಮತ್ತೆ ನೋಡಂಬ್ರಿ, ಅವಾಗ ಟ್ಯಾಬು ಏನೋ ಒಂದು ಆಲ್ಟರ್ನೇಟಿವ್ ಮಾಡಂಬ್ರಿ. ಸೊ ನಾವು ಜಾಯ್ನಿಂಗ್ ಆಗತ್ತಾನ ಅಷ್ಟೇ ಇದು. ಓಕೆನಾ? ಎಲ್ಲರಿಗೂ ಅಷ್ಟೇ ಇದು ಅನ್ನೋದಕ್ಕಿಂತ ಇಲ್ಲಿ ಹಿಂಗೆ ನಿಂತು ಮಾಡೋದು. ಓಕೆ, ಆದಷ್ಟು ಬೇಗನ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ದೇನೆ ರೀ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಸಪೋರ್ಟ್ ಹೀಗೆ ಇರಲಿ. ಯಾವಂದೇ ಆಗಿರ್ಲಿ, ಅನ್ಸೋರ್ ನಾವಾಗಿರ್ಬೇಕು.